ಅಂತ ಹೇಳುವ ಹೆಸರು ಹೇಗೆ ಬಂತು ನಿಮಗೆ ಗೊತ್ತಾ? ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನನ್ನ ಅಚ್ಚುಮೆಚ್ಚಿನ ದೇವಸ್ಥಾನ ನಿಯರೆಸ್ಟ್ ಆ್ಯಂಡ್ ಡಿಯರೆಸ್ಟ್ ಅನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂಥ ದೇವಸ್ಥಾನ ನನ್ನ ಸುರತ್ಕಲಲ್ಲಿರುವಂಥ ಸದಾಶಿವ ಮಹಾಗಣಪತಿ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀನಿ. ಸೊ ಚಿಕ್ಕವರಿಂದ ಕೂಡ ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿರುವಂಥ ದೇವಸ್ಥಾನ, ನೆಮ್ಮದಿ ಕೊಟ್ಟಿರುವಂಥ ದೇವಸ್ಥಾನಗಳಲ್ಲಿ ಒಂದಾಗಿದೆ ನನ್ನ ಸದಾಶಿವ ಮಹಾಗಣಪತಿ ಟೆಂಪಲ್. ಬನ್ನಿ ನಿಮ್ಗೆ ತೋರಿಸ್ತೀನಿ. ಶಿವನ ಭಕ್ತರಾಗಿರಲಿ, ಶಿವನ ಆರಾಧಕರು ಒಂದು ಸಾರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು. ಇಲ್ಲಿಯ ಒಂದು ಪಾವಿತ್ರತೆ, ಇಲ್ಲಿಯ ದೇವರ ಒಂದು ಶಕ್ತಿ ತುಂಬಾ ಅಪಾರ. ನನಗೆ ಈಶ್ವರನ ಮೇಲೆ ಅಪಾರವಾದಂಥ ಪ್ರೀತಿ ಹಾಗೂ ಭಕ್ತಿ ಬರೋದಕ್ಕೆ ಕಾರಣನೇ ನನ್ನ ಸದಾಶಿವ ದೇವಸ್ಥಾನ. ಇವಾಗ ನಾನು ಶಿವನ 12 ಜ್ಯೋತಿರ್ಲಿಂಗಗಳಾಗಿರಲಿ ಅಥವಾ ಪಂಚಲಿಂಗಗಳನ್ನು ನೋಡುವಂಥ ಜರ್ನಿನ ಶುರು ಮಾಡಿದ್ದೀನಿ. ಆದರೆ ಬಾಲ್ಯದಲ್ಲಿ ನನಗೆ ಶಿವ ಈಶ್ವರ ಅಂತ ಹೇಳಿದಾಗ ನೆನಪಿಗೆ ಬರುವಂಥದ್ದು ಅಥವಾ ನಾನು ಹೋಗ್ತಿದ್ದಂಥ ದೇವಸ್ಥಾನನೇ ನನ್ನ ಸದಾಶಿವ ಮಹಾಗಣಪತಿ ದೇವಸ್ಥಾನ. ಸುರತ್ಕಲಲ್ಲಿ ಹುಟ್ಟಿರುವಂತಹ ನಾವೆಲ್ಲರೂ ಕೂಡ ತುಂಬಾ ಪುಣ್ಯವಂತರು. ನಮ್ಮ ಊರಿಗೆ ಬಂದಿರುವಂತಹ ಹೆಸರು ಈ ದೇವಸ್ಥಾನದಿಂದ. ಕತೆ ಹೇಳ್ತೀನಿ, ನೋಡ್ಕೊಂಡು ಬನ್ನಿ. ಕರಾಸುರನು 3 ಲಿಂಗಗಳನ್ನು ತಗೊಂಡ್ಬಂದಿರ್ತಾನೆ. ಒಂದನ್ನು ಸೋಮೇಶ್ವರದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ, ಮತ್ತೊಂದನ್ನು ಉಚ್ಚಿಲದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ, ಕೊನೆಯದನ್ನು ಸುರತ್ಕಲಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವನು ಮುಂದಕ್ಕೆ ಹೋದಾಗ ಕರಾಸುರನ ಹೆಸರು ಕರ ಮಹರ್ಷಿ ಆಗುತ್ತೆ. ಅದೇ ರೀತಿ ನಮ್ಮ ಈ ಸುರತ್ಕಲ್ ಊರಿಗೆ ಈ ದೇವಸ್ಥಾನದಿಂದಲೇ ಹೆಸರು ಬಂದಿರುವ ದೇವಸ್ಥಾನದ ಹಿಂಭಾಗದಲ್ಲಿ ನಿಮಗೆ ಸೀಟಿಂಗ್ ಏರಿಯಾ ಇದೆ. ಅಲ್ಲಿಂದ ನಿಮಗೆ ಬೃಹತ್ ಆದಂಥ ಸಮುದ್ರವನ್ನು ನೋಡೋದಕ್ಕೆ ಸಿಗುತ್ತೆ. ಆಹಾ, ಪ್ರಪಂಚ ಈ ಥರನೂ ಇದೆಯಾ, ಇಷ್ಟು ಸುಂದರವಾಗಿದೆಯಾ, ಈ ಶಿವನಿಗೂ ಕೂಡ ಇಂಥ ಜಾಗಗಳೇ ಏನಕ್ಕೆ ಇಷ್ಟ ಆಗುತ್ತೆ ಅಂತ ನಿಮ್ಮ ಆಲೋಚನೆಯಲ್ಲಿ ನೀವು ಮುಳುಗೋಗ್ತೀರಾ. ಮುಂಚೆ ಈ ದೇವಸ್ಥಾನವನ್ನ ಶಿರತ್ತಕಲ್ ಅಂತ ಹೇಳ್ತಾ ಇದ್ರು. ಆಮೇಲೆ ತುಳು ಆಡು ಭಾಷೆಯಲ್ಲಿ ಸುರತ್ತಕಲ್ ಅಂದ್ರೆ ಮೊದಲನೆಯ ಕಲ್ಲು ಅಂತ ಹೇಳಕ್ಕೆ ಶುರು ಮಾಡಿದ್ರು. ಆಮೇಲೆ ಸುರತ್ಕಲ್ ಅಂತ ಹೇಳುವಂಥ ಒಂದು ಕೊನೆಯ ಹೆಸರು ಬಂತು. ಇಂತಹ ಇಂಟ್ರೆಸ್ಟಿಂಗ್ ಟೆಂಪಲ್ ಸ್ಟೋರೀಸ್ ಆ್ಯಂಡ್ ಪ್ರವಾಸ ಜಾಗದ ಕಥೆಗಳು, ಪ್ರವಾಸ ಜಾಗಗಳನ್ನು ನೋಡಬೇಕು ಅಂತ ಹೇಳಿದರೆ ನೀವು ಕೂಡ ನನ್ನ ಕಲರ್ಫುಲ್ ಪ್ರಪಂಚದಲ್ಲಿ ಒಂದಾಗಿರಬೇಕು. ಹಾಗಾಗಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ವಿಡಿಯೋದಲ್ಲಿ ಇನ್ನಷ್ಟು ಎಕ್ಸೈಟಿಂಗ್ ಸ್ಟೋರೀಸ್ ಜೊತೆ ನಾನು ಬರ್ತೀನಿ. ನಿಮ್ಮ ಮನೆ ಹುಡುಗಿ ಸಂಧ್ಯಾ.